ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕಡೆಯಿಂದ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಕೂಡ ಬಂದಿದೆ, ಅದನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. KE ಮಾಡೋದು ಒಂದು ಬಿಡೋದೊಂದು. ಆಲ್ರೆಡಿ ನಿಮಗೆ ಹೇಳಿದ್ದೆ, ಎಕ್ಸಾಮ್ ಸೆಂಟರ್ ಬಗ್ಗೆ ಸಾಕಷ್ಟು ಗೊಂದಲ ಆಗಿದೆ, ಎಲ್ಲೆಲ್ಲೋ ಸೆಂಟರ್ಗಳು ಹಾಕಿದ್ದಾರೆ, 2-3 ಕಡೆ ಸೆಂಟರ್ಗಳು ಹಾಕಿದ್ದಾರೆ ಅಂತ ಈಗ ಮತ್ತೆ ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದಾರೆ. KE ಅವರು ಯಾರೆಲ್ಲ ಪರೀಕ್ಷಾ ಕೇಂದ್ರ ಒಂದು ಎಕ್ಸಾಮ್ ಸೆಂಟರ್ದು ತೊಂದರೆ ಆಗಿತ್ತು, ಬೇರೆ ಡಿಸ್ಟ್ರಿಕ್ಟ್ ಹೋಗಿತ್ತು ಅಂಥವರಿಗೆ ಬದಲಾವಣೆ ಮಾಡೋದಕ್ಕೆ ಟೈಮ್ನ ಕೊಟ್ಟಿದ್ದಾರೆ. April 12th ಕೂಡ ಟೈಮ್ನ ಕೊಟ್ಟಿದ್ದಾರೆ, April 12ನೇ ತಾರೀಕುವರೆಗೂ. ಬಟ್ ಇಲ್ಲಿ ಮೇಜರ್ ಟ್ವಿಸ್ಟ್ ಅಂದರೆ, ಯಾರು ನಿಮ್ಮದು CET ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಬೇರೆ ಬೇರೆ ಜಿಲ್ಲೆಯನ್ನು ಆಯ್ಕೆ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಕಲಬುರಗಿ ಜಿಲ್ಲೆ ಕೆಲ ವಿದ್ಯಾರ್ಥಿಗಳು ಕೂಡ ತಾವು ವ್ಯಾಸಂಗ ಮಾಡಿರುವ PU ಕಾಲೇಜಿನ ಪ್ರಾಂಶುಪಾಲರ ಮೂಲಕ 12ರೊಳಗೆ ಮನವಿ ಸಲ್ಲಿಸಲು KE ಬಂದ್ಬಿಟ್ಟು ಸೂಚಿಸಿದೆ. ಯಾರೋ ಈ ರೀತಿ ಆಗಿದೆ ಅಂಥವ್ರಿಗೆ ಕಲಬುರಗಿಯಲ್ಲಿ KE ಕೂಡ ಇದೇ ರೀತಿ ಯಾರೋ ಸಮಸ್ಯೆ ಆಗಿದೆ ಅವರಿಗೆ ನಮ್ಮ ಶಾಲಾ ಪ್ರಾಂಶುಪಾಲರ ಮೂಲಕ ಈ ರೀತಿ ಸೂಚನೆ ಕೂಡ ಕೊಟ್ಟಿದೆ, ಈ ರೀತಿ ಸಮಸ್ಯೆ ಆಗಿದೆ ಅಂತ. ಕಲಬುರಗಿ ಕೆಲ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ಕೋಲಾರದಲ್ಲಿ ಬಂದ್ಬಿಟ್ಟು ಸೀಟ್ ಹಂಚಿಕೆ ಆಗಿದೆ ಅಂತ. ಇವರು KEಗೆ ಇಮೇಲ್ ಮಾಡೋ ಮೂಲಕ, ಅದೇ ರೀತಿ ದೂರವಾಣಿ ಕಾಲ್ ಮಾಡೋದ್ರ ಮೂಲಕ ತಮ್ಮ ಮಾಹಿತಿಯನ್ನು ಕೂಡ ಹೇಳಿದ್ರು. ಅದೇ ರೀತಿ ಎಡಿಟ್ ಸಂದರ್ಭದಲ್ಲಿ ಕೋಲಾರ ಅಂತ ಆಯ್ಕೆ ಮಾಡ್ಕೊಂಡಿರೋದು ದೃಢಪಟ್ಟಿದೆ. ಮೀನ್ಸ್ ಅವರದೇ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳಿ KE ಡೈರೆಕ್ಟ್ರು SMA ಮೇಡಮ್ ಕೂಡ ಹೇಳಿದ್ದಾರೆ. ಅವರು ಮಿಸ್ಟೇಕ್ ಮಾಡಿದ್ರೆ ಓಕೆ, ಬಟ್ 2-3 ಕಡೆ ಸೆಂಟರ್ ಕೂಡ ಬಂದಿದೆ, ಅದಕ್ಕೆ ಸಾಧ್ಯ. ಅವ್ರು ಒಂದೇ ಒಂದು ಸೆಂಟರ್ ಆಯ್ಕೆ ಮಾಡ್ತಾರೆ, ಅದು ಆಪ್ಷನಲ್ ಆಗಿ ಆಯ್ಕೆ ಮಾಡ್ತಾರೆ. ಅದು 2-3 ಕಡೆ ಯಾವ ರೀತಿ ಗೊಂದಲ ಗೊತ್ತಿಲ್ಲ, ಬಟ್ ಡೈರೆಕ್ಟರ್ ಅವರು ಅವರೇ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾರಲ್ಲಿ ತಪ್ಪಾಗಿ ಅಂದರೆ ರಾಂಗ್ ಆಗಿ ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಿರ್ತೀರಾ, ಬಂದಿರ್ತದೆ ಅಂಥವರು ತಾವು ವ್ಯಾಸಂಗ ಮಾಡಿರುವ PU ಕಾಲೇಜಿನ ಪ್ರಾಂಶುಪಾಲರ ಮುಖಾಂತರ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಯಾವ PUC ಕಾಲೇಜಲ್ಲಿ ಓದಿದ್ರಿ ಅಲ್ಲಿ ಹೋಗಿ ನಿಮ್ಮ ಪ್ರಾಂಶುಪಾಲರನ್ನ ಭೇಟಿ ನೀಡಿ ಒಂದು ಮನವಿಯನ್ನು ಸಲ್ಲಿಸಬೇಕಾಗುತ್ತೆ, ಈ ರೀತಿ ಸಮಸ್ಯೆ ಆಗಿದೆ ಅಂತ. ನಂತರ ಮನವಿಯಲ್ಲಿ ನೀವು ಮನವಿ ಮಾಡಬೇಕಾರಲ್ಲಿ ನಿಮ್ಮ ಅಭ್ಯರ್ಥಿ ಹೆಸರು, ನಿಮ್ಮ ಹೆಸರು, ನಿಮ್ಮದು ಅರ್ಜಿ ಸಂಖ್ಯೆ, CET ಪತ್ರ ಸಂಖ್ಯೆ, ಅದೇ ರೀತಿ ಪ್ರವೇಶ ಪತ್ರ, ಆಲ್ ಟಿಕೆಟ್ ಕೂಡ ಸಲ್ಲಿಸಬೇಕಾಗುತ್ತೆ. ಬಳಿಕ ಪ್ರಾಂಶುಪಾಲರು, ನಿಮ್ಮ ಕಾಲೇಜು ಪ್ರಾಂಶುಪಾಲರು KEಗೆ ಮೇಲ್ ಮಾಡ್ತಾರೆ. April 12ನೇ ತಾರೀಕು ಸಂಜೆ 5 ಗಂಟೆ ಒಳಗೆ ಸಲ್ಲಿಸಬೇಕಾಗುತ್ತೆ ಮಾಹಿತಿಯನ್ನು. ಯಾರೆಲ್ಲರಿಗೆ ರೀತಿ ಸೆಂಟ್ರ್ ತೊಂದರೆ ಇದೆ, ಅಥವಾ ನೀವು ಎಲ್ಲೋ ಬೇರೆ ಕಡೆ ಇರ್ತೀರಾ, ನಂಗೆ ಪರೀಕ್ಷಾ ಕೇಂದ್ರ ಬೇರೆದು ಬೇಕು ಅಂಥವ್ರಿಗೆ, ನಾನಾ ರೀತಿ ಸಮಸ್ಯೆ ಆಗಿದೆ ಅಂಥವ್ರಿಗೆ ಒಂದ್ಸಲ ನಿಮ್ಮ ಶಾಲಾ ಪ್ರಾಂಶುಪಾಲರ ಭೇಟಿ ನೀಡಿ ನಿಮ್ಮ ಮಾಹಿತಿಯನ್ನು ಕೊಡಿ. ಅವರು KEಗೆ ಮೇಲ್ ಮುಖಾಂತರ ಕಳಿಸ್ತಾರೆ, ನಂತರ ನಿಮಗೆ ಅಪ್ಡೇಟ್ ಆಗುತ್ತೆ. ಇದು ಬಂದ್ಬಿಟ್ಟು April 12ನೇ ತಾರೀಕು ಗಡುವು. ಅಂದರೆ ಕಲಬುರಗಿಯಲ್ಲಿ ವ್ಯಾಸಂಗ ಮಾಡ್ತಿರೋ ಅಭ್ಯರ್ಥಿಗಳಿಗೆ ಜೇವರ್ಗಿ, ಬೀದರ್, ಯಾದಗಿರಿಯಲ್ಲಿ ಪರೀಕ್ಷಾ ಕೇಂದ್ರ ಹಂಚಿಕೆ ಆಗಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಮನವಿ ಸಲ್ಲಿಸುವಂತಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಲಬುರಗಿ ಯಾರ್ಯಾರು ವ್ಯಾಸಂಗ ಮಾಡ್ತಾರೆ ಅಂಥವರಿಗೆ ಜೇವರ್ಗಿ, ಬೀದರ್, ಯಾದಗಿರಿಯಲ್ಲಿ ಕೂಡ ಹಂಚಿಕೆ ಆಗಿದ್ದಾರೆ, ಅವರು ಕೂಡ ಸಲ್ಲಿಸಂಗಿಲ್ಲ ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು UG NET ಪರೀಕ್ಷೆಗೆ ಯಾರು ಕೂಡ ಅಪ್ಲಿಕಬಲ್ ಆಗಲ್ಲ. CET ಪ್ರವೇಶ ಪತ್ರ ಡೌನ್ಲೋಡ್ ಆಗೋದಿಲ್ಲ. ಆದರೆ ಅಂಥ ಅಭ್ಯರ್ಥಿಗಳಿಗೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಸೀಟ್ ಹಂಚಿಕೆ ಪ್ರಕ್ರಿಯೆ ಭಾಗವಹಿಸುವ ಅವಕಾಶ ಇರ್ತದೆ ಅಂತ ಹೇಳಿ ಮೇಡಮ್ ಅವರು ಹೇಳಿದ್ದಾರೆ. ಯಾರೇ ನೀಟ್ಗೆ ಮಾತ್ರ ಅವರು ಮಾರಿರ್ತಾರೆ, ಅವರಿಗೆ CETದು ಅಪ್ಲಿಕೇಶನ್ ಬಂದ್ಬಿಟ್ಟು ಡೌನ್ಲೋಡ್ ಆಗೋದಿಲ್ಲ. ಅಂಥವರಿಗೆ ದಂತವೈದ್ಯಕೀಯ, ಆಯುಷ್ ಸೀಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ಮಾತ್ರ ನೀವು ಭಾಗವಹಿಸ್ಬೋದು ಅಂತ ಹೇಳಿದ್ದಾರೆ. ನಂತರ 5, 8, 9 ತರಗತಿ ಬೋರ್ಡ್ ಪರೀಕ್ಷೆ ಹೇಳಿದ್ದಾರೆ. ಯಾವ ರೀತಿ ಈ ರೀತಿ ಸಮಸ್ಯೆ ಆಗಿದೆ, ನಮ್ಮ ಪ್ರಾಂಶುಪಾಲರಿಗೆ ಹೋಗಿ ಭೇಟಿ ನೀಡಿ ರೀತಿ ಮಾಹಿತಿನ ಕೊಟ್ಟು ಈ ರೀತಿ ಬೋರ್ಡ್ ಆದೇಶ ಕೊಟ್ಟಿದ್ದಾರೆ ಅಂತ ಕೇಳಿ. ಇನ್ ಕೇಸ್ ಕೆಲವು ಪ್ರಾಂಶುಪಾಲರಿಗೆ ಗೊತ್ತಿಲ್ಲ ಅಂದರೆ ಬೇಕಾದರೆ DM ಮಾಡಿ ನಾನು ನಿಮಗೆ ಮಾಹಿತಿನ ಕಳಿಸ್ಕೊಡ್ತೀನಿ. KE Authority KE@NIC.in ಈ ಮೇಲ್ ಐಡಿಗೆ ನಿಮ್ಮ ಅಭ್ಯರ್ಥಿ ಹೆಸರು, ಅರ್ಜಿ ಸಂಖ್ಯೆ, CET ಸಂಖ್ಯೆ, ಆಲ್ ಟಿಕೆಟ್ ಸಲ್ಲಿಸಬೇಕು, ಯಾವ ಸೆಂಟ್ರ್ ಇದೆ, ಯಾವ ಸೆಂಟ್ರಿಗೆ ಇದಾಗಬೇಕು ಅನ್ನೋದನ್ನ ಕಳಿಸಬೇಕಾಗುತ್ತೆ, ಅಥವಾ ಅವರೇ ಮನವಿ ಮಾಡ್ತಾರೆ. ಇಲ್ಲಿ ಕಲಬುರಗಿ ವ್ಯಾಸಂಗ ಮಾಡ್ತಾರಂಥ ಅಭ್ಯರ್ಥಿಗಳಿಗೆ ಜೇವರ್ಗಿ, ಬೀದರ್, ಯಾದಗಿರಿ ಬಂದಿದ್ರೆ ಅಂಥವ್ರಿಗೆ ಬದಲಾವಣೆ ಮಾಡೋಕ್ಕೆ ಅವಕಾಶ ಕಲ್ಪಿಸಿಲ್ಲ ಅಂತ ಹೇಳಿದ್ದಾರೆ. ಬಟ್ ಬೇರೆ ಪರೀಕ್ಷಾ ಕೇಂದ್ರಕ್ಕೆ ಕೂಡ ಏನು ಹೇಳಿಲ್ಲ. ಯಾವ ರೀತಿಗೆ ಸಮಸ್ಯೆ ಇದೆ ಇದಕ್ಕೆ ಒಂದ್ಸಲ ಟ್ರೈ ಮಾಡಿ, ಆದರೆ ನಿಮಗೆ ಒಳ್ಳೆಯದು. ಸುಮ್ಮನೆ ನೀವು ಬೇರೆ ಕಡೆಗೆ ಹೋಗಿ ಆಲ್ಟ್ ಆಗಿ ಎಲ್ಲಿ ನೀವು ಪರೀಕ್ಷೆನ ಬರೋದಕ್ಕೆ ಹಿಂಸೆ ಆಗುತ್ತೆ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್. ಇದೇ ರೀತಿ ಮಾಹಿತಿ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.